ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ, ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಮೀಸಲಾತಿ ಸಿಗಬೇಕು, ಅವಕಾಶಗಳು ಸಿಗಬೇಕು ಅನ್ನುವಂತಹ ಮಾತಿದೆ. ಆದರೆ ದೇಶದಲ್ಲಿ ಮೀಸಲಾತಿಯ ಈ ಕಾನ್ಸೆಪ್ಟ್ ಬಂದು ಮೀಸಲಾತಿ ಹಂಚಿಕೆ ಆದರೂ ಕೂಡ ಈ ದಲಿತ ಸಮುದಾಯದಲ್ಲಿ ಈ ಮೀಸಲಾತಿ ಬಗ್ಗೆ ಒಂದಿಷ್ಟು ಅರಿವಿಲ್ಲದಂತಹ ಸಮುದಾಯಗಳಿವೆ. ಅದೆಷ್ಟೋ ಪೌರ ಕಾರ್ಮಿಕರಿಗೆ, ಅದೆಷ್ಟೋ ಕಟ್ಟಡ ಕಾರ್ಮಿಕರಿಗೆ ಈಗಲೂ ಕೂಡ ಈ ಮೀಸಲಾತಿಯ ಬಗ್ಗೆ ತಿಳುವಳಿಕೆ ಇಲ್ಲ, ಅರಿವಿಲ್ಲ, ಆ ಅವಕಾಶವನ್ನ ಅವರು ಪಡ್ಕೊಂಡಿಲ್ಲ. ಅದೆಷ್ಟೋ ಮಹಿಳೆಯರಿಗೆ ಈಗಲೂ ಕೂಡ ದಲಿತರಲ್ಲಿ ಮೀಸಲಾತಿ ಇದೆ, ಅದನ್ನ ನಾವು ಉಪಯೋಗಿಸ್ಕೋಬೇಕು ಅನ್ನುವಂಥ ಅರಿವು ಈಗಲೂ ಕೂಡ ಇಲ್ಲ. ಇದಕ್ಕೆ ಪರಿಹಾರವಾಗಿ ಒಂದು ಅಂಶವನ್ನ, ಅಂದ್ರೆ ಈಗಾಗಲೇ ದಲಿತರಿಗೆ ಕೊಟ್ಟಿರುವಂತಹ ಮೀಸಲಾತಿಯನ್ನ ಹಂಚಬೇಕು. ಯಾರಿಗೆ ಅವಕಾಶಗಳಿಲ್ಲ, ಯಾರು ಈ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಪದೇ ಪದೇ ತುಳಿತಕ್ಕೆ ಒಳಗಾಗಿದ್ದಾರೆ, ಅವರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿ ಒಳ ಮೀಸಲಾತಿಯ ಕಾನ್ಸೆಪ್ಟ್ ಬಂತು. ಬಟ್ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗ ರಾಜ್ಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ವರ್ಷಗಳ ಹೋರಾಟ ಒಳ ಮೀಸಲಾತಿ ರಾಜ್ಯದಲ್ಲಿರುವಂತಹ ಸಚಿವ ಸಂಪುಟ ಅಸ್ತು ಕೂಡ ಅಂತ ಹೇಳಿದೆ, ಆದರೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಏನಿದು ಒಳ ಮೀಸಲಾತಿ? ಯಾರಿಗೆ ಲಾಭ, ಯಾರಿಗೆ ನಷ್ಟ? ಎಡಗೈ ಸಮುದಾಯದ ವಾದ ಏನು, ಬಲಗೈ ಸಮುದಾಯದ ವಿರೋಧವೇನು? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ, ನಾನು ಮಹೇಶ್. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ವೀಕ್ಷಕರೇ, ಒಳ ಮೀಸಲಾತಿ ಸಾಕಷ್ಟು ವರ್ಷಗಳ ಇತಿಹಾಸ ಇದೆ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೋರಾಟ ಹರಿಯಾಣದಿಂದ ಶುರುವಾಗಿ ಪಂಜಾಬ್, ಆಂಧ್ರ ಪ್ರದೇಶ, ಈಗ ಕರ್ನಾಟಕದಲ್ಲಿ ಸದ್ಯ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಹೋರಾಟಗಳು ನಡೀತಾ ಇದೆ. ಸರ್ಕಾರ ಈಗಾಗಲೇ 50,000 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದೆ. ಈ ಖಾಲಿ ಹುದ್ದೆಗಳ ಭರ್ತಿಯಲ್ಲಿ ಒಳ ಮೀಸಲಾತಿ ಸಹಿತ ಹುದ್ದೆಗಳ ಭರ್ತಿ ಆಗಬೇಕು ಅಂತ ಹೇಳಿ ಎಡಗೈ ಸಮುದಾಯ ವಾದವನ್ನ ಮಂಡನೆ ಮಾಡ್ತಾ ಇದೆ, ಒತ್ತಾಯಿಸ್ತಾ ಇದೆ. ಬೇಡ ಒಳ ಮೀಸಲಾತಿ ರಹಿತವಾಗಿ ಈ ಹುದ್ದೆಗಳ ನೇಮಕಾತಿ ಆಗಬೇಕು ಅಂತ ಹೇಳಿ ಬಲಗೈ ಸಮುದಾಯ ಸೇರಿದಂತೆ ಒಂದಿಷ್ಟು ದಲಿತ ಸಮುದಾಯಗಳು ಒತ್ತಾಯಿಸ್ತಾ ಇದೆ, ಹೋರಾಟ ನಡೀತಾ ಇದೆ. ಹಾಗಾದ್ರೆ ಮೊದಲಿಗೆ ನಾವು ಈ ಒಳ ಮೀಸಲಾತಿ ಅಂದ್ರೆ ಏನು, ಈ ಒಳ ಮೀಸಲಾತಿ ಹೋರಾಟ ಶುರುವಾಗಿದ್ದಲ್ಲಿ, ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಸದಾಶಿವ ಆಯೋಗ ಕೊಟ್ಟಂತಹ ವರದಿಯಲ್ಲಿ ಏನಿದೆ, ಶಿಫಾರಸುಗಳೇನಿದೆ, ರಾಜ್ಯ ಸರ್ಕಾರ ಇತ್ತೀಚೆಗೆ ಏನು ಮಾಡ್ತು, ಅದರಿಂದ ಏನು ಎಡವಟ್ಟಾಗಿದೆ, ಯಾಕೆ ಈ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ, ಇಷ್ಟು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾವು ಉತ್ತರವನ್ನ ಹುಡುಕುವಂತಹ ಕೆಲಸ ಮಾಡೋಣ. ದಯವಿಟ್ಟು ಈ ವಿಡಿಯೋವನ್ನ ತಪ್ಪದೇ ವೀಕ್ಷಿಸಿ. ಮೊದಲಿಗೆ ಒಳ ಮೀಸಲಾತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿ, ಒಳ ಮೀಸಲಾತಿ ಈ ಪದದಲ್ಲೇ ಒಂದು ಅರ್ಥ ಇದೆ. ಈಗಾಗಲೇ SC ಈ ಸಮುದಾಯಕ್ಕೆ ಸದ್ಯ ಇರುವಂಥದ್ದು 17% ಬಗ್ಗೆ ಮಾತನಾಡ್ತಾ ಇದ್ದೀವಿ. ಬಟ್ ನಾನೀಗ 15% ಮೀಸಲಾತಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. 17% ಮೀಸಲಾತಿ ಹೆಚ್ಚಿಸಿದ್ರು ಕೂಡ ಅದು ಕೋರ್ಟಲ್ಲಿದೆ, ಸೊ ಅದ್ರ ಬಗ್ಗೆ ಮಾತನಾಡೋದು ಬೇಡ. ಬಟ್ 15% ಮೀಸಲಾತಿ ಏನಿದೆಯಲ್ವಾ SCಗಳಿಗೆ, ಆ ಮೀಸಲಾತಿ ಬಗ್ಗೆ ಮಾತ್ರ ಮಾತನಾಡೋಣ. ಒಳ ಮೀಸಲಾತಿ ಅಂತ ಹೇಳಿದ್ರೆ ಮೀಸಲಾತಿಯಲ್ಲಿ ಮೀಸಲಾತಿ, ಈ 15% ಮೀಸಲಾತಿ ಇದೆಯಲ್ವಾ, ಅದರಲ್ಲಿ ಮತ್ತಷ್ಟು ಮೀಸಲಾತಿಯನ್ನ ಕೊಡುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಈಗ 15% ಮೀಸಲಾತಿ, SCಯಲ್ಲಿ 101 ಜಾತಿಗಳಿದೆ. ಆ ಜಾತಿಗಳ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸ್ಥಿತಿಗತಿಗಳನ್ನು ಆಧರಿಸಿ ಅವುಗಳನ್ನು ಗುಂಪುಗಳಾಗಿ ವಿಂಗಡಿಸಿ ಆಯಾ ಗುಂಪುಗಳ ಜನಸಂಖ್ಯೆಯ ಆಧಾರದಲ್ಲಿ ಮೀಸಲಾತಿಯನ್ನ ಹಂಚಿಕೆ ಮಾಡೋದು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ, 101 ಜಾತಿಗಳಿದೆ. ಈ 101 ಜಾತಿಗಳಲ್ಲಿ ಜನಸಂಖ್ಯೆಯ ಆಧಾರದಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಆಧರಿಸಿ ಒಂದೊಂದು ಗುಂಪುಗಳನ್ನಾಗಿ ಮಾಡೋದು. ಆ ಗುಂಪುಗಳಿಗೆ ಈ 15% ಮೀಸಲಾತಿಯನ್ನ ಹಂಚಿಕೆ ಮಾಡೋದು. ಇದು ಒಳ ಮೀಸಲಾತಿಯ ಕಾನ್ಸೆಪ್ಟ್.
ಹಾಗಾದ್ರೆ ಈ ಮೀಸಲಾತಿಯನ್ನ ಪಡೆದುಕೊಂಡಿದ್ಯಾರು ಅಂತ ಹೇಳಿದ್ರೆ ಒಂದಿಷ್ಟು ಪ್ರಬಲ ಸಮುದಾಯಗಳು, ಅಂದ್ರೆ SC ಸಮುದಾಯದಲ್ಲೇ ಇರುವಂತಹ ಪ್ರಬಲ ಜಾತಿಗಳು ಈ ಮೀಸಲಾತಿಯನ್ನ ಪಡೆದುಕೊಂಡಿದೆ ಅನ್ನುವಂಥ ಆರೋಪವೂ ಕೂಡ ಇದೆ. ಅದು ವಾಸ್ತವವೂ ಕೂಡ ಹೌದು. ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೋರಾಟ, ಇದ್ರ ಜೊತೆಗೆ ಒಳ ಮೀಸಲಾತಿ ಏನು ಅಂತ ಹೇಳಿದೆ. ಅಂದರೆ ಈಗಿರುವಂತಹ ಮೀಸಲಾತಿಯನ್ನ ಜನಸಂಖ್ಯೆಗೆ ಆಧಾರವಾಗಿ ಹಂಚಿಕೆ ಮಾಡೋದು, ಅದರಲ್ಲೂ ಕೂಡ ಒಂದಿಷ್ಟು ಮಾನದಂಡಗಳನ್ನು ಇಟ್ಟುಕೊಂಡು ಅಂತ ಹೇಳಿ. ಈಗ ಪ್ರಶ್ನೆ ಬರುತ್ತಲ್ವಾ, ಈಗಾಗಲೇ ಮೀಸಲಾತಿಯನ್ನು ಕೊಟ್ಟಾಗಿದೆ, ಈ ಒಳ ಮೀಸಲಾತಿ ಯಾಕೆ, ಏನು ಅವಶ್ಯಕತೆ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ. ಅದಕ್ಕೂ ಕೂಡ ಉತ್ತರವನ್ನು ಹುಡುಕುವಂಥ ಕೆಲಸ ಮಾಡೋಣ. ನೋಡಿ, ಸದ್ಯ ಈಗ SCಯಲ್ಲಿ 101 ಜಾತಿಗಳಿದೆ. ಈ ಪೈಕಿ 2011ರ ಜನಗಣತಿ ಆಧಾರದಲ್ಲಿ ನೋಡೋದಾದರೆ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸ್ತಾ ಬಂದಿರುವಂತಹ ಮಾದಿಗ ಸಮುದಾಯ ಮತ್ತು ಅದರ ಜೊತೆಗಿನ ಸಮುದಾಯಗಳು 33.47% ಮಾದಿಗ ಸಮುದಾಯ ಮತ್ತು ಅದರ ಜೊತೆಗಿರುವಂತಹ ಸಮುದಾಯಗಳಿದೆ. ಅದೇ ರೀತಿಯಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಬಲರಾಗಿರುವಂತಹ ಬಲಗೈ ಸಮುದಾಯದ ಜನಸಂಖ್ಯೆ 32.10%. ಇದಲ್ಲದೆ ಅಸ್ಪೃಶ್ಯತೆಯ ಅನುಭವ ಇಲ್ಲದ, ಅಂದರೆ ಅವರಿಗೆ ಈ ಅಸ್ಪೃಶ್ಯತೆ ಅಂದರೆ ಏನು ಅಂತ ಗೊತ್ತೇ ಇರೋದಿಲ್ಲ ಅಂತಹ ಸಮುದಾಯಗಳು, ಅಂದರೆ ಲಂಬಾಣಿ, ಬೋವಿ, ಕೊರಮ, ಕೊರಚ ಇತ್ಯಾದಿ ಜಾತಿಗಳ ಸಂಖ್ಯೆ 23.64%. ಇನ್ನು ಅಲಿಮಾರಿ ಸಮುದಾಯ, ಇತರೆ ದಲಿತರು ಶೇಕಡ 10.79%. ಈ ಪೈಕಿ ಇಷ್ಟು ವರ್ಷಗಳ ಕಾಲ ಮೀಸಲಾತಿಯನ್ನು ಅತಿ ಹೆಚ್ಚು ಪಡ್ಕೊಂಡಿದ್ದವರು ಯಾರು ಅಂತ ಹೇಳಿದ್ರೆ ದಲಿತ ಬಲಗೈ ಸಮುದಾಯ. ಜೊತೆಗೆ ಯಾರು ಸ್ಪರ್ಶರು, ಅಂದರೆ ಈ ಅಸ್ಪೃಶ್ಯತೆಯ ಅನುಭವ ಇಲ್ಲದಂತಹ ಸಮುದಾಯಗಳು ಹೆಚ್ಚು ಮೀಸಲಾತಿಯ ಶೇರನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಹೀಗಾಗಿ ಯಾರು ಅಸ್ಪೃಶ್ಯತೆಯ ನೋವನ್ನು ಶತಶತಮಾನಗಳಿಂದ ತಲಾಂತರಗಳಿಂದ ಅನುಭವಿಸ್ತಾ ಬಂದಿದ್ರಲ್ಲ, ಯಾರು ನಿಜವಾಗಲೂ ಈ ಮೀಸಲಾತಿಗೆ ಅರ್ಹರಾಗಿದ್ರಲ್ಲ, ಅವರಿಗೆ ಹೆಚ್ಚಿನ ಅವಕಾಶಗಳು ಈ ಮೀಸಲಾತಿಯಲ್ಲಿ ಸಿಗಲಿಲ್ಲ ಅನ್ನುವಂತಹ ಆರೋಪ, ಅಳಲು ಎಲ್ಲವೂ ಕೂಡ ಇದೆ. ಇದೇ ಕಾರಣಕ್ಕಾಗಿ ಒಳ ಮೀಸಲಾತಿ ತರಬೇಕು ಅಂತ ಹೇಳಿ ಹೋರಾಟವು ನಡೆದಿತ್ತು. ಇದರ ಜೊತೆಗೆ ಈ ದಲಿತರಲ್ಲಿ ಬಲಗೈ ಸಮುದಾಯ ಮತ್ತು ಸ್ಪರ್ಶ ಸಮುದಾಯ ಇದೆಯಲ್ವಾ, ಈ ಸಮುದಾಯಗಳು ಏನಾಗಿದೆ ಅಂತ ಹೇಳಿದ್ರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಈಗಾಗಲೇ ಸಬಲರಾಗಿದ್ದಾರೆ. ಇದೇ ಕಾರಣಕ್ಕಾಗಿ ಈ ಮೀಸಲಾತಿಯ ಅವಕಾಶಗಳು ಹೆಚ್ಚೆಚ್ಚು ಪಡ್ಕೊಂಡ್ಬಂದರು. ಆದರೆ ಯಾರು ನಿಜವಾಗ್ಲೂ ಅರ್ಹರಾಗಿದ್ದರು, ಅಸ್ಪೃಶ್ಯತೆಯ ನೋವನ್ನು ಅನುಭವಿಸಿದ್ರು, ಅವ್ರಿಗೆ ಈ ಅವಕಾಶಗಳು ಸಿಗಲಿಲ್ಲ ಅಂತ ಹೇಳಿದ್ರೆ ಅವಕಾಶಗಳು ವಂಚಿತರಾಗ್ತಾನೇ ಬರ್ತಾ ಇದ್ದಾರೆ. ಅವ್ರಿಗೆ ಜನಸಂಖ್ಯೆಯಲ್ಲಿ ಈ ಸಮುದಾಯ ಹೆಚ್ಚಿದೆ. ಯಾರು ಅಸ್ಪೃಶ್ಯತೆಯನ್ನು ಅನುಭವಿಸಿರುವಂಥದ್ದು ಮಾದಿಗ ಸಮುದಾಯ ಸೇರಿದಂತೆ ಒಂದಿಷ್ಟು ಸಮುದಾಯಗಳು ಮೀಸಲಾತಿಯ ಅರ್ಹತೆ ಇದ್ರೂ ಕೂಡ ಅವ್ರಿಗೆ ಅವಕಾಶಗಳು ಸಿಗಲಿಲ್ಲ, ಆದರೆ ಜನಸಂಖ್ಯೆಯಲ್ಲಿ ಹೆಚ್ಚಿದ್ದಾರೆ. ಈ ಕಾರಣಕ್ಕಾಗಿ ಒಳ ಮೀಸಲಾತಿ ತರಬೇಕು ಅಂತ ಹೇಳಿ ಹೋರಾಟ ಶುರುವಾಗಿದ್ದು. ಹಾಗಾದ್ರೆ ಹೋರಾಟ ಶುರುವಾಗಿದ್ದಲ್ಲಿ ಈ ಒಳ ಮೀಸಲಾತಿಯ ಕಾನ್ಸೆಪ್ಟ್, ಅಂದರೆ ಈ ಮೀಸಲಾತಿ SCಗಳಿಗೆ ಇರುವಂತಹ ಮೀಸಲಾತಿಯಲ್ಲಿ ಮತ್ತೆ ಒಳ ಮೀಸಲಾತಿ ಬರಬೇಕು ಅನ್ನುವಂಥ ಕಾನ್ಸೆಪ್ಟ್ ಎಲ್ಲಿಂದ ಶುರುವಾಯಿತು ಅಂತ ಹೇಳಿದ್ರೆ, ಮೊದಲು ಶುರುವಾಗಿದ್ದು ಪಂಜಾಬ್, ಅದಾದ ನಂತರ ಹರಿಯಾಣದಲ್ಲಿ ಈ ಹೋರಾಟ ನಡೆಯಿತು. ಈ ಒಳ ಮೀಸಲಾತಿಯ ಕಿಚ್ಚು ಶುರುವಾಗಿದ್ದು ಪಂಜಾಬ್ ಮತ್ತು ಹರಿಯಾಣದಲ್ಲಿ. ಅದಾದ ನಂತರ ಆಂಧ್ರ ಪ್ರದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಾದಿಗ ದಂಡೋರ ಅಂತ ಹೇಳಿ ದೊಡ್ಡ ಹೋರಾಟ ನಡೆಯುತ್ತೆ. ಆಂಧ್ರ ಪ್ರದೇಶದಲ್ಲಿ ಮಾದಿಗ ದಂಡೋರ ಅಂತ ಹೋರಾಟ ನಡೆಯಿತು. ಆ ಹೋರಾಟದ ಕಿಚ್ಚು ಕರ್ನಾಟಕಕ್ಕೂ ಕೂಡ ವ್ಯಾಪಿಸ್ತು. ಕರ್ನಾಟಕದಲ್ಲೂ ಕೂಡ ದಲಿತ ಸಮುದಾಯಗಳು ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ವು. ಆ ಬೀದಿಗಿಳಿದು ಹೋರಾಟ ನಡೆಸಿದ ಕಾರಣಕ್ಕಾಗಿ ಧರ್ಮಸಿಂಗ್ ಅವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. 2005ರಲ್ಲಿ ನ್ಯಾಯಮೂರ್ತಿ ಸದಾಶಿವ ಅವರ ನೇತೃತ್ವದಲ್ಲಿ ಧರ್ಮಸಿಂಗ್ ಅವರು ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಈ ಆಯೋಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಬರುವಂತಹ 101 ಜಾತಿಗಳ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಗಳ ಸಮೀಕ್ಷೆಯನ್ನ ಮಾಡುತ್ತೆ. ಅದಾದ ನಂತರ 2012ರಲ್ಲಿ ಸದಾನಂದ ಗೌಡರು CM ಆಗಿರ್ತಾರೆ. ಆ ಸಂದರ್ಭದಲ್ಲಿ ವರದಿಯನ್ನ ಸಲ್ಲಿಕೆ ಮಾಡುತ್ತೆ.
ನೋಡಿ, ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೋರಾಟ ನಡೆಯುವಂತಹ ಸಂದರ್ಭದಲ್ಲಿ ಸದಾಶಿವ ಆಯೋಗದ ವರದಿಯನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ. ಹಾಗಾದ್ರೆ ಏನಿದೆ ಈ ವರದಿಯಲ್ಲಿ, ಏನಿದೆ ಸದಾಶಿವ ಆಯೋಗ ಮತ್ತು ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ನೋಡಿ, ಸದಾಶಿವ ಆಯೋಗ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಬಳಿಕ 2012 ಜೂನ್ 15ನೇ ತಾರೀಕು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, 15% ಮೀಸಲಾತಿಯನ್ನ 101 ಜಾತಿಗಳಿಗೆ 4 ಗುಂಪುಗಳಾಗಿ ವರ್ಗೀಕರಿಸಿ ಅದನ್ನ ವಿವರಿಸಿದ್ರು. ಅಂದರೆ 15% ಮೀಸಲಾತಿಯನ್ನ 4 ಗುಂಪುಗಳಾಗಿ ವರ್ಗೀಕರಿಸಿತ್ತು. ಈ ಮೀಸಲಾತಿಯಲ್ಲಿ ಎಡಗೈ ಅಂದರೆ ಮಾದಿಗ ಸಮುದಾಯ ಸೇರಿದಂತೆ ಎಡಗೈಗೆ ಸಂಬಂಧಪಟ್ಟಂತಹ ಜಾತಿಗಳಿಗೆ 6% ಮೀಸಲಾತಿ, ಬಲಗೈ ಸಂಬಂಧಿತ ಜಾತಿಗಳಿಗೆ 5% ಮೀಸಲಾತಿ, ಸ್ಪರ್ಶ ಜಾತಿಗಳಿಗೆ 3% ಮತ್ತು ಇತರೆ ಪರಿಶಿಷ್ಟ ಜಾತಿಗಳಿಗೆ 1% ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕು ಅಂತ ತಿಳಿಸಿದ್ರು. ಎಷ್ಟು ಪರ್ಸೆಂಟ್ ಅಂತ ಕೂಡ ಡೀಟೇಲ್ಡ್ ಆಗಿ ಹೇಳ್ತೀನಿ ನೋಡಿ. ದಲಿತ ಎಡಗೈನಲ್ಲಿ ಮಾದಿಗ, ದಕ್ಕಲಿಗ ಸೇರಿ 38 ಜಾತಿಗಳು ಬರುತ್ತೆ. ಹೀಗಾಗಿ 33.47% ಇವರ ಜನಸಂಖ್ಯೆ ಇದ್ದು, ಇವರಿಗೆ 15%ನಲ್ಲಿ 6% ಮೀಸಲಾತಿ ಕೊಡಬೇಕು ಅಂತ ಹೇಳಿ ಆಯೋಗ ಶಿಫಾರಸು ಮಾಡುತ್ತೆ. ಅದೇ ಸಂದರ್ಭದಲ್ಲಿ ದಲಿತ ಬಲಗೈನಲ್ಲಿ ಹೊಲೆಯ, ಛಲವಾದಿ ಸೇರಿದಂತೆ 28 ಜಾತಿಗಳು ಬರುತ್ತೆ. ಇವರ ಜನಸಂಖ್ಯೆ 32.10% ಇರುವ ಕಾರಣಕ್ಕಾಗಿ 15%ನಲ್ಲಿ 6% ಮೀಸಲಾತಿ ಕೊಡಬೇಕು ಅಂತ ಶಿಫಾರಸು ಮಾಡುತ್ತೆ. ಅದಾದ ಬಳಿಕ ಸ್ಪರ್ಶ ದಲಿತರು, ಲಂಬಾಣಿ, ಕೊರಮ, ಕೊರಚ, ಬೋವಿ ಈ ಜಾತಿಗಳ ಸಂಖ್ಯೆ 23.64% ಇರುವ ಕಾರಣಕ್ಕಾಗಿ ಇವರಿಗೆ 3% ಮೀಸಲಾತಿ ಕೊಡಬೇಕು. ಅಲೆಮಾರಿ ಸಮುದಾಯ ಸೇರಿದಂತೆ ಇನ್ನುಳಿದಿರುವಂತಹ ದಲಿತರಿಗೆ 1% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳುತ್ತೆ. ನೋಡಿ, ಇದರ ಆಧಾರದಲ್ಲಿ ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈ ಒಳ ಮೀಸಲಾತಿ ಜಾರಿಯಾಗಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಸಣ್ಣ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಈಗ ಸರ್ಕಾರ ಯಾವುದೋ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ನೇಮಕಾತಿಯನ್ನ ಘೋಷಣೆ ಮಾಡುತ್ತೆ. ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿಯನ್ನ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ 100 ಹುದ್ದೆಗಳ ಭರ್ತಿಯ ಸಂದರ್ಭದಲ್ಲಿ 15 ಹುದ್ದೆಗಳು SCಗೆ ಬರುತ್ತೆ ಮೀಸಲಾತಿಯ ಕಾರಣಕ್ಕಾಗಿ. ಈ 15 ಹುದ್ದೆಗಳಲ್ಲಿ ಒಳ ಮೀಸಲಾತಿ ಜಾರಿಯಾದರೆ ಏನಾಗುತ್ತೆ ಅಂದರೆ, ಎಡಗೈ ಸಮುದಾಯಕ್ಕೆ 6, ಬಲಗೈ ಸಮುದಾಯಕ್ಕೆ 5, ಸ್ಪರ್ಶ ದಲಿತರಿಗೆ 3, ಇತರೆ ದಲಿತರಿಗೆ 1. 15 ಸೀಟ್ಗಳ ಪೈಕಿ ಅಥವಾ 15 ಹುದ್ದೆಗಳ ಪೈಕಿ ಎಡಗೈಗೆ 6, ಅದೇ ಸಂದರ್ಭದಲ್ಲಿ ಬಲಗೈಗೆ 5, ಸ್ಪರ್ಶರಿಗೆ 3, ಇತರಿಗೆ 1 ಅಂತ ಹೇಳಿ, ಅಂದರೆ ಈಗಿರುವಂತಹ 15% ಮೀಸಲಾತಿ ಇದೆಯಲ್ವಾ, ಅದನ್ನು ಹಂಚಿಕೆ ಮಾಡುವಂಥದ್ದು. ಆಗೇನಾಗುತ್ತೆ ಅಂತ ಹೇಳಿದ್ರೆ, ಜನಸಂಖ್ಯೆ ಆಧಾರ ಮತ್ತು ಎಲ್ಲ ರೀತಿಯ ಈ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ಆಧರಿಸಿ ಗುಂಪುಗಳನ್ನು ಮಾಡಿರ್ತಾರಲ್ವ, ಅವ್ರಿಗೆಲ್ಲರಿಗೂ ಕೂಡ ಅವಕಾಶಗಳು ಸಿಗುತ್ತೆ. ಇದು ಸಾಮಾಜಿಕ ನ್ಯಾಯ ಅನ್ನುವಂಥ ವಾದ ಕೂಡ ಇರುವಂಥದ್ದು. ಬಟ್ ಇದು ನ್ಯಾಯಯುತವಾಗಿದೆ ಅಂತ ಹೇಳಿದ್ರು. ಈ ವರದಿಯನ್ನ ಮಾದಿಗ ಸಮುದಾಯ ಸ್ವಾಗತಿಸಿತು. ಬಟ್ ಬಲಗೈ ಸಮುದಾಯ ವಿರೋಧವನ್ನು ವ್ಯಕ್ತಪಡಿಸಿತು. ದೊಡ್ಡ ವಿರೋಧ ವ್ಯಕ್ತವಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಈ ವರದಿ ಜಾರಿಯಾಗೋದ್ರಿಂದ ಕೊರಮ, ಕೊರಚ, ಬೋವಿ, ಲಂಬಾಣಿ ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ. ಮತ್ತೆ ಎಡಗೈ ಸಮುದಾಯಕ್ಕೆ 6% ಮೀಸಲಾತಿ ನೀವು ಕೊಟ್ಬಿಟ್ರೆ ಬಲಗೈ ಸಮುದಾಯಕ್ಕೆ ನಷ್ಟ ಆಗುತ್ತೆ, ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ವಾದ, ಆರೋಪ ಎಲ್ಲವೂ ಕೂಡ ಕೇಳಿಬಂತು. ಇದಲ್ಲದೆ ಒಂದು ಹೆಜ್ಜೆ ಮುಂದೆ ಹೋಗಿ ದಲಿತರಲ್ಲಿ ಒಗ್ಗಟ್ಟು ಒಡೆಯುವಂಥ ಕೆಲಸ ಇದು ಅಂತ ಹೇಳಿ ಒಂದು ಆರೋಪ ಬಂತು. ಅಂದರೆ ಈಗೆಲ್ಲ ದಲಿತರ 15% ಮೀಸಲಾತಿಯನ್ನು ಹಂಚ್ಕೋತಾ ಇದ್ದಾರೆ. ಈ ಒಳ ಮೀಸಲಾತಿ ಬಂದರೆ ನಾವೇ ಕಚ್ಚಾಡಬೇಕಾಗುತ್ತೆ, ಹೀಗಾಗಿ ದಲಿತರ ಒಗ್ಗಟ್ಟಿಗೆ ಪೆಟ್ಟು ಕೊಡ್ತಾ ಇದೆ. ಇತ್ತೀಚೆಗೆ ಒಂದು ಸ್ಲೋಗನ್ ಕೂಡ ಇತ್ತು, ಅಂಬೇಡ್ಕರ್ ಮೀಸಲಾತಿಯೇ ಸಾಕು, ಒಳ ಮೀಸಲಾತಿ ಬಿಸಾಕು ಅಂತ ಹೇಳಿ. ಅಂದರೆ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಮೀಸಲಾತಿಯೇ ಸಾಕು, ಈ ಒಳ ಮೀಸಲಾತಿ ಬಿಸಾಕು ಅನ್ನುವ ರೀತಿಯಲ್ಲಿ ಈ ಬಲಗೈ ಸಮುದಾಯದ ಜಾತಿಗಳು ಹೋರಾಟವನ್ನು ನಡೆಸಿದ್ದು ಕೂಡ ಉಂಟು. ಇದಾದ ಬಳಿಕ ಈ ಆರಂಭದಲ್ಲಿ ಬಗ್ಗೆ ಮಾತನಾಡ್ತಾ ಇದ್ವಿ, ಈ 15% ಮೀಸಲಾತಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಲ್ಲ, ವಿರೋಧ ವ್ಯಕ್ತವಾಯಿತು. ಸಿದ್ದರಾಮಯ್ಯವ್ರ ಸರ್ಕಾರ ಬಂತು. ಸಿದ್ದರಾಮಯ್ಯವರು ಕೂಡ ಹೇಳ್ತಾ ಇದ್ರು, ಇಲ್ಲ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇತ್ತೀಚೆಗಷ್ಟೇ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಬರುತ್ತೆ.
ಏನಪ್ಪ ಅಂತ ಹೇಳಿದ್ರೆ, ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡ್ರು. ದಶಕಗಳ ಹೋರಾಟಕ್ಕೆ ಒಂದಿಷ್ಟು ನ್ಯಾಯ ಸಿಕ್ತು, ಹೋರಾಟಕ್ಕೆ ಅಂತ್ಯ ಆಡುವಂಥ ಕೆಲಸ ಕೂಡ ಆಯಿತು. ಕಳೆದ ವರ್ಷ ಪರಿಶಿಷ್ಟ ಜಾತಿಗಳಿಗೆ, ಅಂದರೆ ಸಚಿವ ಸಂಪುಟದಲ್ಲಿ ಆಗಿರುವಂಥ ನಿರ್ಧಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಕಳೆದ ವರ್ಷ ಪರಿಶಿಷ್ಟ ಜಾತಿಗಳಿಗೆ 17% ಮೀಸಲಾತಿಯನ್ನು ಹೆಚ್ಚಿಸಿ ದಲಿತ ಬಲಗೈ ಮತ್ತು ದಲಿತ ಎಡಗೈ ಹೊಲೆಯರು ಮತ್ತು ಮಾದಿಗರಿಗೆ ತಲಾ 6% ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ನೋಡಿ, ಎಡಗೈ ಸಮುದಾಯಕ್ಕೆ 1% ಮೀಸಲಾತಿಯನ್ನು ಜಾಸ್ತಿ ಕೊಟ್ಟಂಥ ಕಾರಣಕ್ಕಾಗಿ ಬಲಗೈ ಸಮುದಾಯ ವಿರೋಧ ವ್ಯಕ್ತಪಡಿಸ್ತಾ ಇತ್ತು. ಬಲಗೈ ಸಮುದಾಯ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಅವರು ಪ್ರಬಲರಾಗಿರ್ತಾರೆ. ಕಾರಣ ಏನಂತ ಹೇಳಿದ್ರೆ, ಅವರು ಈಗಾಗಲೇ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸ್ಥಿತಿವಂತರಾಗಿದ್ದಾರೆ. ಸೊ ಅವರನ್ನು ಎದುರಾಕೊಂಡ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ. ಎಡಗೈ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ಸಮಾನವಾಗಿ ಅವಕಾಶವನ್ನು ಕೊಡ್ತೀವಿ, ಸಮಾನ ಮೀಸಲಾತಿ ಕೊಡ್ತೀವಿ ಅಂತ ಹೇಳುತ್ತೆ. ಇದಲ್ಲದೆ ಈ ಸದಾಶಿವ ಆಯೋಗ 3ನೇ ವರ್ಗ ಮಾಡಿತ್ತಲ್ವಾ, ಲಂಬಾಣಿ, ಕೊರಮ, ಕೊರಚ, ಭೋವಿ, ಇವರು ಸ್ಪರ್ಶರು ಅಂತ ಹೇಳಿ, ಇವರಿಗೆ ಅಸ್ಪೃಶ್ಯತೆಯ ನೋವು ಗೊತ್ತಿಲ್ಲ, ಆದರೂ ಕೂಡ SC ಕ್ಯಾಟಗರಿಯಲ್ಲಿದ್ದಾರೆ. ಇವರಿಗೆ 3% ಕೊಟ್ಟಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಅಲೆಮಾರಿ ಇತರೆ 10% ಜನ ಇದ್ದಲ್ವಾ, ಅವರನ್ನು ಒಟ್ಟು ಸೇರಿಸಿಬಿಟ್ಟು 3ನೇ ಗುಂಪಾಗಿ ಮಾಡುತ್ತೆ. 3ನೇ ಗುಂಪಲ್ಲಿ 59 ಸೂಕ್ಷ್ಮ ಜಾತಿಗಳು ಬರುತ್ತೆ. ಇವರಿಗೆ 5% ಮೀಸಲಾತಿಯನ್ನು ಕೊಡುತ್ತೆ. ಕೊರಮ, ಕೊರಚ, ಭೋವಿ, ಲಂಬಾಣಿ, ಅಲೆಮಾರಿಗಳು ಈ 1% ಮೀಸಲಾತಿ ಅಂತ ಸಪ್ರೇಟಾಗಿ ಕೊಟ್ಟಿದ್ರಲ್ವಾ, ಅವರಿಗೆ ಆ ಜನಸಂಖ್ಯೆಯನ್ನು ಈ ಕೊರಮ, ಕೊರಚ, ಭೋವಿ, ಲಂಬಾಣಿ ಅವರಿಗೆ ಒಟ್ಟುಗೂಡಿಸ್ಬಿಟ್ಟು ಇವರನ್ನು 3ನೇ ಕ್ಯಾಟಗರಿ ಅಂತ ಮಾಡಿ, ಅಂದರೆ C ಅಂತ ಮಾಡಿ, ಇವರಿಗೆ 5% ಮೀಸಲಾತಿಯನ್ನು ಕೊಟ್ಬಿಟ್ಟಿತ್ತು. ಸೊ ಈ ಮೀಸಲಾತಿ 665 ಆಗಿರುವಂಥದ್ದು ಸಚಿವ ಸಂಪುಟದಲ್ಲಿ. ಈಗ 50,000 ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಸಹಿತವಾಗಿ ಹುದ್ದೆಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿ ಎಡಗೈ ಸಮುದಾಯ ವಾದವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಬಲಗೈ ಸಮುದಾಯ, ಕೊರಮ, ಕೊರಚ, ಬೋವಿ ಎಲ್ಲರೂ ಕೂಡ ವಾದ ಮಾಡ್ತಿರೋದೇನು ಅಂತ ಹೇಳಿದ್ರೆ, ಬೇಡ ಬೇಡ ಬೇಡ, ಈ ಹಿಂದೆ ಇತ್ತಲ್ವಾ, ಅಂದರೆ ಒಳ ಮೀಸಲಾತಿ ರಹಿತವಾಗಿತ್ತಲ್ವಾ, ಆ ಮೀಸಲಾತಿಯಲ್ಲೇ ನಾವು ಈಗ ಈ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಇದರ ನಡುವೆ ಅಲೆಮಾರಿಗಳು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಮಗೆ ಸದಾಶಿವ ಆಯೋಗ ವರದಿಯಲ್ಲಿ ಸಪ್ರೇಟ್ ಆಗಿ ಗುರುತಿಸಿದ್ರು. ನಾವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದೀವಿ. ಸೊ ನಮಗೆ ಸಪ್ರೇಟ್ ಕ್ಯಾಟಗರಿ ಇತ್ತು, 1% ಇತ್ತು. ಬಟ್ ಈಗ ನಮ್ಮನ್ನು ಪ್ರಬಲರಾಗಿರುವಂತಹ ಕೊರಮ, ಕೊರಚ, ಬೋವಿ, ಲಂಬಾಣಿ ಆ ಕ್ಯಾಟಗರಿಯಲ್ಲಿ ಹಾಕಿಬಿಟ್ಟು ಅವರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಅವರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಕರ್ನಾಟಕದಲ್ಲಿ ಈ ಒಳ ಮೀಸಲಾತಿ ವಿಚಾರ ಏನಾಗಿದೆ ಅಂತ ಹೇಳಿದ್ರೆ ಗೊಂದಲದ ಗೂಡಾಗ್ಬಿಟ್ಟಿದೆ. ಈಗ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಇದ್ರ ಜೊತೆಗೆ 36 ಮಂದಿ ದಲಿತ ಶಾಸಕರಿದ್ದಾರೆ ಕರ್ನಾಟಕದಲ್ಲಿ. ಈ 36 ಮಂದಿ ಒಟ್ಟಾಗಿ ಕುತ್ಕೊಂಡು ಯಾಕೆ ಮಾತನಾಡ್ತಾ ಇಲ್ಲ ಅಂತ ಹೇಳಿ ಆ ಸಮುದಾಯದ ಯುವಜನತೆ ಕೇಳ್ತಾ ಇದ್ದಾರೆ. ಈಗ ದಲಿತರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಇನ್ನೆಲ್ಲರೂ ಕೂಡ ಒಟ್ಟಾಗಿ ನಿಲ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗಿರುವಂಥದ್ದು. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.